आगे बढ़ना चाहिए तालुके को मांग कर लेकर, ये लोगों के सामने और हुकूमत सरकार के सामने रखे। दत्ता सैनिक के साथ मैं पुलिस प्रशासन से एक दरखास्त करता हूं कि ये हमारा जो प्रोटेस्ट है वो पुरअमन और शांतिपूर्वक प्रोटेस्ट है, इसमें किसी तरह के खलल बर्दाश्त नहीं है। लिहाजा आप लोगों से दरखास्त की जाती है कि जो आजू बाजू से जो ट्रैक्टर गन्ना भरकर गुजर रहे हैं उन्हें थोड़ी देर के लिए रोक दिया जाए ताकि अवाम की बात अवाम तक पहुंचे। वायर बिड़ कुर्ची कुर्ची खाना ಗ್ರಾಮ ದೇವತೆ ಆದಂತಹ ಮಹಾಸಾಹೇಬ ನೆನೆಸುತ್ತಾ ಪಾಂಡುರಂಗ ವಿಠಲ ನೆನೆಸುತ್ತಾ ಈ ಕುರ್ಚಿ ತಾಲೂಕಾ ಹೋರಾಟ ಸಮಿತಿ ಏನು ಹಮ್ಮಿಕೊಂಡಿದ್ದಾರೆ ತಾಲೂಕಾ ಆಗಲಿಕ್ಕೆ ಈ ಹೋರಾಟದಲ್ಲಿ ಪಾಲ್ಗೊಂಡಂತಹ ಮೊಟ್ಟ ಮೊದಲನೇದಾಗಿ ಮರ್ಚೆಂಟ್ ಅಸೋಸಿಯೇಷನ್ ಹಾಗೂ ನಮ್ಮ ಮೆಡಿಕಲ್ ಅಸೋಸಿಯೇಷನ್ ಡಾಕ್ಟರ್ಸ್ ಅವರು, ಇನ್ನುಳಿದ ಕನ್ನಡ ಪರ ಸಂಘಟನೆಗಳು, DSSS ಎಲ್ಲ ಸಂಘಟನೆ ಎಲ್ಲ ಹೆಸರು ತಗೋವಾಗಿಲ್ಲ, ಎಲ್ಲ ಸಂಘಟನೆಗಳ ಪರವಾಗಿ ಇದೇನು ಹಮ್ಮಿಕೊಂಡಿದ್ದಾರೆ. ಹಾಗೂ ಕುರ್ಚಿ, ಗುಂಡವಾಡ, ಶಿರಗೂರು, ನಿಲ್ಜಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೆ ನಾನು ಮೊದಲನೇದಾಗಿ ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನಾವು ಬಹಳ ಚಿಕ್ಕವರು, ಇದಕ್ಕಿಂತ ಮುಂಚೆನೂ ಕೂಡ ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಕುರ್ಚಿ ತಾಲೂಕು ಆಗ್ಬೇಕಂತ ಹೇಳಿ. ಇದೇನು ಮಾಡ್ತಾ ಇದ್ದಾರೆ, ಹೋರಾಟ ಮಾಡಿದ ನಂತರ ಅದೇ ರೀತಿ ಹೋರಾಟ ಮಾಡಿ ಮನವಿ ಕೊಡೋದು ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಪ್ರೊಸೆಸಿಂಗ್ ಮಾಡಬೇಕು. ಯಾಕಂದ್ರೆ ನಾವು ಮನವಿ ಇವತ್ತು ಕೊಟ್ಟ ತಕ್ಷಣ ಮತ್ತೆ ಮುಂದಿನ ದೇಶದಲ್ಲಿ ಈಗ ಜಿಲ್ಲೆ ಬಂದಿದ್ದಾರೆ ಬೆಳಗಾವ, ನಾವು ಮಾತಾಡೋದು ಸರಿಯಲ್ಲ. ಇವತ್ತಿನವರೆಗೂ ಏನು ಹೋರಾಟ ಸಮಿತಿ ಮಾಡಿದ್ದಾರೆ ಅದಕ್ಕೆ ನಾನು ಕೃತಜ್ಞತೆ ಧನ್ಯವಾದ ಸಲ್ಲಿಸುತ್ತೇನೆ. ಯಾಕಂದ್ರೆ ದೊಡ್ಡ ಹೋರಾಟ ಕುರ್ಚಿಯಲ್ಲಿ ಈಗ ಅಧ್ಯಕ್ಷರು ಹೇಳಿದ್ದಾರೆ, ಮೌಲಾನಾ ಹೇಳಿದ್ರು, ಬಹಳ ಒಳ್ಳೆ ರೀತಿ ನಮ್ಮಲ್ಲೇ ಸವಲತ್ತುಗಳಿದಾವೆ. ಎಲ್ಲ ಸವಲತ್ತುಗಳು ತಾಲೂಕು ಆಗ್ಲಿಕ್ಕೆ ಏನೋ ಒಂದು ತೊಂದರೆ ಇಲ್ಲದಾಗ ತಾಲೂಕು ಅವ್ರು ಮಾಡಬಹುದು. ಯಾಕಂದ್ರೆ ನಾವು ಯಾವಾಗ ಮಾಡ್ಬೋದು ಅದೇ ಹೇಳ್ತೀವಿ. ನಾವು ಪೇಪರ್ಸ್ ನಲ್ಲಿ ಎಲ್ಲಿಂದ ಕರೆಕ್ಟ್ ಇವತ್ತು ಮನೆ ಕೊಟ್ಟರೆ ನಾವು ಮನೆ ಕೊಡ್ತೀವಿ, ಮನೆ ಕೊಡೋದು ಬೇಡ. ಅದಕ್ಕೊಂದು ಹೋರಾಟ ಸಮಿತಿ ರಚನೆ ಮಾಡ್ರಿ, ಯಾರಾದ್ರೂ ಹಿರಿಯರು ಪಾಲ್ಗೊಂಡ್ರಿ, ಒಬ್ರು ಯಾರು ಹಿರಿಯರು ವಕೀಲರು ಇರ್ತಾರೆ, ಸಜೆಷನ್ ತಗೊಂಡು ಡೇ ಟು ಡೇ ವೀಕ್ಲಿ ಆಗಲಿ ಒಂದಾದ್ರೂ ರಿವ್ಯೂ ಮೀಟಿಂಗ್ ಮಾಡಿಕೊಂಡು ಅದ್ರ ಬಗ್ಗೆ ಏನ್ ನಡೀತಾ ಇದೆ, ಏನ್ ಮಾಡ್ಬೇಕಂತ ಮಾಡಿದ್ರೆ ಇನ್ನೂವರೆಗೂ ತಾಲೂಕು ಆಗ್ತಾ ಇತ್ತು. ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಈ ಏನು ಅಧಿವೇಶನದಲ್ಲಿ ಬಂದಿದ್ದಾರೆ ಎಲ್ಲರೂ, ಮಾನ್ಯ ಸಚಿವರು ಬಂದಿದ್ದಾರೆ, CM ಸಾಹೇಬರು ಬಂದಿದ್ದಾರೆ. ಈಗ ಇದರಲ್ಲಿ ಈ ಕುರ್ಚಿ ಹೋರಾಟ ಸಮಿತಿಯ ಬಗ್ಗೆ, ಕುರ್ಚಿ ತಾಲೂಕು ಆಗ್ಲಿಕ್ಕೆ ಬಗ್ಗೆ ಜನಪ್ರಿಯ ಶಾಸಕರಿದ್ದಾರೆ, ಅವರು ಕೂಡ ಈ ಸದನದಲ್ಲಿ ಧ್ವನಿ ಎತ್ತಬೇಕು. ಹಾಗೆ ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಅವರು ಇದ್ದಾರೆ, ಅವರು ಕೂಡ ನಾವು ಪ್ರಸಂಗ ಬಿದ್ದಾಗ ನಾನ್ ಪಾರ್ಟಿಕಲ್ ಆಗಿ ಕುರ್ಚಿ ಬಗ್ಗೆ ನಾವು ಹೇಳ್ಬೇಕಾಗಿ ಬರ ಹಿಡಿದೀವಿ. ಎಲ್ಲರೂ ಒಂದಾಗಿ ತಾಲೂಕು ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಶ್ರಮಿಸಬೇಕು. ಈ ಹಿಂದೆ ಏನು ಶ್ರಮಿಸಿದ್ದಾರೆ ಎಲ್ಲ ಹಿರಿಯರಿಗೆ ಅವರು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಕೂಡಿ ಕುರ್ಚಿ ತಾಲೂಕು ಆಗ್ಲಿಕ್ಕೆ ಎಲ್ಲರೂ ಹೋರಾಡೋಣ. ನಾವು ಈಗ ನಮ್ದು ವಯಸ್ಸಾಗಿ 40, ಮುಂದಿನ ನಮ್ಮ ಹುಡುಗರಿಗೂ ಸಹಿತ ಆದ್ರೂ ತಾಲೂಕಾ ಮಾಡಲಿ ಅಂತ ನಾವು ಆಶಿಸ್ತೀವಿ. ಯಾಕಂದ್ರೆ ನಮ್ಮ ಜೀವನ ಹೋಗ್ತಿದ್ರಲ್ಲಿ ಕುರ್ಚಿ ಅಂತ. ನೆಕ್ಸ್ಟ್ ಫ್ಯೂಚರ್ ನಮ್ಮ ಹುಡುಗರಿಗೆ ನೋಡಿ ಸಣ್ಣ ಮಕ್ಕಳು ಬಂದಿದ್ದಾರೆ, ಆ ಶಿಕ್ಷಣ ಸಂಸ್ಥೆಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಪೊಲೀಸ್ ಸ್ಟೇಷನ್ ಇದೇನು ಕೊಡ್ತಿದ್ದಾರೆ, ಪೊಲೀಸ್ ಸ್ಟೇಷನ್ ಮಾಧ್ಯಮದವರು ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಈ ಪ್ರೊಟೆಕ್ಷನ್ ಇಲ್ಲಿಗೆ ನಿಲ್ಲಬಾರದು. ಮುಂದಿನ ದಿನಮಾನಗಳಲ್ಲಿ ನಾವೇನ್ ರೀತಿ ಯಾವ ರೀತಿ ಡಾಕ್ಯುಮೆಂಟ್ ರೆಡಿ ಮಾಡಿ ಏನ್ ಮಾಡ್ಬೇಕಲ್ಲ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕಂತ ಹೇಳಿ ಈ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೇನೆ. जैसे कि बाशालाल भाई ने कहा कि कुर्ची के तालुके को लेकर सिर्फ कुर्ची का डिमांड नहीं है, बल्कि इससे जुड़े हुए सारे देहातों और खेड़ों का भी डिमांड है। इसी बात को सामने रखते हुए मैं नीलजी से, माने साहब से गुजारिश करता हूं कि वो आए और तालुके को लेकर सरकार से अपनी राय दें। ಮೊದಲಿಗೆ ಈ ಗ್ರಾಮ ದೇವತೆ ಆದ ಮಹಾಸಾಹೇಬ ಪಾದಕ್ಕೆ